ಈ ರೀತಿ ವಿಧಾನಸೌಧದಲ್ಲಿ ಪಾಕಿಸ್ತಾನ ಜಿಂದಾಬಾದ್ ಘೋಷಣೆ ಕೂಗಿದ ಆರೋಪ ನಾಸಿರ್ ಹುಸೇನ್ ಬೆಂಬಲಿಗರ ವಿರುದ್ಧ ಬಿಜೆಪಿ ಸಿಡಿದೆದ್ದಿದೆ. ವಿಧಾನಸೌಧ ಠಾಣೆಗೆ ಕೇಸರಿ ಪಡೆ ದೂರನ್ನ ಕೊಟ್ಟಿದೆ. ಪಾಕ್ ಜಿಂದಾಬಾದ್ ಅಂತ ಕೂಗಿದವರ ವಿರುದ್ಧ ಕ್ರಮಕ್ಕೆ ಆಗ್ರಹಿಸಿದೆ ಬಿಜೆಪಿ. ನಿನ್ನೆ ನಡೆದ ರಾಜ್ಯಸಭಾ ಚುನಾವಣೆಯ ಫಲಿತಾಂಶದ ಬಳಿಕ ನಾಸಿರ್ ಹುಸೇನ್ ಗೆಲುವಿನ ಸಂಭ್ರಮಾಚರಣೆಯ ಸಂದರ್ಭದಲ್ಲಿ ವಿಧಾನಸೌಧದಲ್ಲಿ ಪಾಕ್ ಪರ ನಾಸಿರ್ ಬೆಂಬಲಿಗರು ಘೋಷಣೆ ಕೂಗಿದ್ರು ಅನ್ನುವಂತಹ ಹೀಗಾಗಿ ಅವರ ವಿರುದ್ಧ ಕ್ರಮ ಆಗಬೇಕು ಅಂತ ಬಿಜೆಪಿ ಆಗ್ರಹಿಸಿದ್ದಾರೆ. ಅಪಮಾನ ಮಾಡಿದ ದೇಶದ್ರೋಹಿಗಳಿಗೆ ಪಾಕಿಸ್ತಾನ್ ಜಿಂದಾಬಾದ್ ಎಂದು ಭಾರತಕ್ಕೆ ಅಪಮಾನ ಮಾಡಿದ ಕಾಂಗ್ರೆಸ್ಸಿನ ಕಾರ್ಯಕರ್ತರಿಗೆ, ಕಾಂಗ್ರೆಸ್ಸಿನ ನಾಯಕರುಗಳಿಗೆ, ಭಾರತಕ್ಕೆ ಅಪಮಾನ ಮಾಡಿರ್ತಕ್ಕಂಥ ಕಾಂಗ್ರೆಸ್ಸಿನ ದೇಶದ್ರೋಹಿಗಳಿಗೆ ಭಾರತ್ ಮಾತಾ ಕಿ ಜೈ, ಭಾರತ್ ಮಾತಾ ಕಿ ಜೈ, ಭಾರತ್ ಮಾತಾ ಕಿ ಜೈ, ಭಾರತ್ ಮಾತಾ ಕಿ ಜೈ. ಪಾಕಿಸ್ತಾನ್ ಜಿಂದಾಬಾದ್ ಅಂತ ಘೋಷಣೆ ಕೂಗಿರ್ತಕ್ಕಂಥ ಕಾಂಗ್ರೆಸ್ಸಿನ ದೇಶದ್ರೋಹಿಗಳಿಗೆ, ಕಾಂಗ್ರೆಸ್ ಪಾರ್ಟಿಯ ದೇಶದ್ರೋಹಿಗಳಿಗೆ ಇನ್ನು ಅಡಗಿರ್ಬೋದು. 7.5 ಕೋಟಿ ಜನಗಳ ಪ್ರಜಾಪ್ರಭುತ್ವ ಇರೋದು ವಿಧಾನಸೌಧದಲ್ಲಿ, ಶಕ್ತಿ ಕೇಂದ್ರ. ಇಂಥ ಒಂದು ಶಕ್ತಿ ಕೇಂದ್ರದಲ್ಲಿ ಇವತ್ತು ಪಾಕಿಸ್ತಾನ ಜಿಂದಾಬಾದ್ ಅಂತ ಕೂಗ್ದಂಥ ವ್ಯಕ್ತಿಗಳು ದೇಶದ್ರೋಹಿಗಳು. ಯಾವ ನಾಸಿರ್ ಹುಸೇನ್ ರಾಜ್ಯಸಭೆಯಲ್ಲಿ ಕಾಂಗ್ರೆಸ್ ಟಿಕೆಟ್ ಮೇಲೆ ನಿಂತಿದ್ರು, ಮುಖ್ಯಮಂತ್ರಿಗಳು ಇಡೀ ಅವರ ಕ್ಯಾಬಿನೆಟ್ ಬಂದು ಅವರ ಪರವಾಗಿ ಕ್ಯಾನ್ವಾಸ್ ಮಾಡಿದ್ರು ಮತ್ತು ಅವ್ರ ಪರವಾಗಿ ಮತವನ್ನು ಚಲಾಯಿಸಿ ಅವರು ಗೆದ್ದ ತಕ್ಷಣವೇ ಪಾಕಿಸ್ತಾನ ಜಿಂದಾಬಾದ್ ಅಂತ ಘೋಷಣೆಗಳನ್ನು ಪದೇ ಪದೇ ಕೂಗಿರುವಂಥದ್ದು ನೋಡಿದ್ರೆ ಇನ್ನು ವಿಧಾನಸೌಧ ನನಗನ್ಸುತ್ತೆ ವಿಧಾನಸೌಧದ ಮೇಲೂ ಕೂಡ ಪಾಕಿಸ್ತಾನ ಬಾವುಟ ಆರಿಸ್ಬಿಡ್ತಾರ ಇವರು. ಆ ರೀತಿ ಅದು ಎಲ್ಲರ ರಕ್ತ ಕುದೀತಾ ಇದೆ. ಯಾರು ಈ ದೇಶದ ಬಗ್ಗೆ ಗೌರವ ಇಟ್ಕೊಂಡಿದ್ದಾರೆ, ದೇಶಭಕ್ತಿ ಭಾವನೆ ಇದೆ, ಎಲ್ರಿಗೂ ಕೂಡ ಆಗಿದೆ. ಮತ್ತು ಇಡೀ ಕರ್ನಾಟಕ ರಾಜ್ಯ ತಲೆ ತಗ್ಗಿಸುವಂಥ ಕೆಲಸ. ನಾಸಿರ್ ಹುಸೇನ್ ಹಿಂದೂಸ್ತಾನದ ಪಾರ್ಲಿಮೆಂಟಿಗೆ ಗೆದ್ದಿದ್ದೋ ಅಥವಾ ಪಾಕಿಸ್ತಾನ ಪಾರ್ಲಿಮೆಂಟಿಗೆ ಗೆದ್ದಿದ್ದಾರೆ ಅಂತ ಇವರು ತಿಳ್ಕೊಂಡಿದ್ದಾರೆ ಗೊತ್ತಿಲ್ಲ. ಹಾಗಾಗಿ ಇವರು ಏನು ಬೇಕಾದರೂ ಮಾಡ್ಬೋದು ಅಂತೇಳಿ ಭಾವನೆ ಮಾಡಲಿಕ್ಕಾಗೋದಿಲ್ಲ. ಏನು ಪಾರ್ಲಿಮೆಂಟಿಗೆ ಅವರು ಗೆದ್ದ ತಕ್ಷಣ ಪಾಕಿಸ್ತಾನ ಜಿಂದಾಬಾದ್ ಅಂತ ಕೂಗ್ತಾರೆ ಅಂದರೆ ಕಾಂಗ್ರೆಸ್ ಸರ್ಕಾರ ಇದಕ್ಕೆ ಕಾರಣ. ಕಾಂಗ್ರೆಸ್ ಸರ್ಕಾರ ಆಡಳಿತಕ್ಕೆ ಬಂದ ದಿನದಿಂದ ಈ ರೀತಿಯ ಭಾವನೆಗಳು ನೋಡಿ. ಸಿದ್ದರಾಮಯ್ಯ ಅವರಿಗೆ ಮುಸಲ್ಮಾನರಂದ್ರೆ ಬಹಳ ಪ್ರೀತಿ. ಅವರು ಬ್ರದರ್ಸ್ ಅಂತ ಹೇಳ್ತಾರೆ. ಇವತ್ತು ಅವರ ಬ್ರದರ್ಸ್ ಅವತ್ತು ಗಲ್ಲಿಗಳಲ್ಲಿ ಪಾಕಿಸ್ತಾನ ಜಿಂದಾಬಾದ್ ಹಾಕಿದ್ರು. ಆದರೂ ಅವರನ್ನು ಮಂಗಳೂರಿನಲ್ಲಿ ಬಾಂಬ್ ಸ್ಫೋಟ ಆಯಿತು, ಕುಕ್ಕರ್ ಬಾಂಬ್ ಸ್ಫೋಟ ಆಯಿತು. ಆಗ್ಲೂ ನನ್ನ ಬ್ರದರ್ಸ್ ಅಂತ ಹೇಳಿದ್ರು. ಸ್ವಾಮಿ, ನಿಮ್ಮ ಬ್ರದರ್ಸ್ ಇವತ್ತು ವಿಧಾನಸೌಧದ ಮೆಟ್ಟಿಲುಗಳಲ್ಲಿ ಬಂದು ನಿಮ್ಮ ರಾಜ್ಯಸಭಾ ಸದಸ್ಯನ ಜೊತೆ ಬಂದು ಪಾಕಿಸ್ತಾನ ಜಿಂದಾಬಾದ್ ಅಂತ ಹೇಳ್ತೀರಿ. ನಿಮ್ಮ ಬ್ರದರ್ಸ್ಗೆ ಯಾವ ಶಿಕ್ಷೆ ಕೊಡ್ತೀರಿ ನೀವು? ನಿಮ್ಮ ರಾಜ್ಯಸಭಾ ಸದಸ್ಯನನ್ನು ನೀವೇನು ಪಾರ್ಟಿಯಿಂದ ತೆಗಿತೀರಾ? ನಿಮಗೆ ಒಂದು ಕಡೆಯಲ್ಲಿ ಹೇಳ್ತಾರೆ ನನ್ನ ಎದೆಯಲ್ಲಿ ದೇಶಭಕ್ತಿ ಇದೆ ಅಂತ ಹೇಳ್ತೀರಿ. ನಿಮಗೆ ನಿಜವಾದ ದೇಶಭಕ್ತಿ ಇದ್ರೆ ನಾಸಿರ್ ಹುಸೇನ್ ಅನ್ನು ಪಾರ್ಟಿಯಿಂದ ಕಿತ್ತಗಿರಿ. ಇವತ್ತು ಒಬ್ಬ ರಾಜ್ಯಸಭಾ ಸದಸ್ಯ ಚುನಾವಣೆಯಲ್ಲಿ ಗೆದ್ದಾಗ ಅವನ ಜೊತೆ ವಿಧಾನಸೌಧದ ಒಳಗಡೆ ಬರುವ ಬೆಂಬಲಿಗರು ಯಾರು ಅಂತ ಕೇಳಿದ್ರೆ ಅವರ ಬಹಳ ನಿಕಟವರ್ತಿಗಳು. ಇನ್ಯಾರು ತೀವ್ರವಾಗಿ ಖಂಡಿಸ್ತೇವೆ. ಇದು ಮೊದಲ ಬಾರಿ ಅಲ್ಲ, ಇದು ಕಾಂಗ್ರೆಸ್ನ ಮೊದಲನೇ ಬಾರಿ ವಿಧಾನಸೌಧ ಇಲೆಕ್ಷನ್ ವಿನ್ ಆದಂಥ ಸಮಯದಲ್ಲಿ ಸಹ, ಕಾಂಗ್ರೆಸ್ ಅವರು ಗೆದ್ದಂಥ ಸಮಯದಲ್ಲಿ ಸಹ ಪಾಕಿಸ್ತಾನ ಪರ ಘೋಷಣೆಗಳನ್ನು ನಾವು ಕೇಳಿದ್ದೇವೆ. ಪುನಃ ಈಗ ಪಾಕಿಸ್ತಾನ ಪರ ಘೋಷಣೆಗಳನ್ನು ಅವ್ರು ಗೆದ್ದಾಗ ಹೇಳುವುದು ಒಂದು ಅಭ್ಯಾಸವಾಗಿದೆ. ಅಷ್ಟೇ ಅಲ್ಲ, ಮೊನ್ನೆ ಅಷ್ಟೇ ಇವರು ಕಾನ್ಸ್ಟಿಟ್ಯೂಷನ್ ಡೇ ಅನ್ನುವಂಥ ಒಂದು ದಿನವನ್ನು ಆಚರಿಸಿ ನಿತಾಶಾ ಕೌಲ್ ಯಾರಿದ್ದಾಳೆ, ಪಾಕಿಸ್ತಾನ ಪರ ಇರುವಂಥ ಭಾರತದ ವಿರೋಧ ಮನಸ್ಥಿತಿ ಇರುವಂಥ ಒಬ್ಬಳು ವ್ಯಕ್ತಿಯನ್ನು ಹೊರ ದೇಶದಿಂದ ನಮ್ಮ ದೇಶಕ್ಕೆ ಕರೆಸುವಂಥ ಕೆಲಸ ಸ್ಟೇಟ್ ಸ್ಪಾನ್ಸರ್ಡ್ ಕಾಂಗ್ರೆಸ್ ಸರ್ಕಾರ, ಕರ್ನಾಟಕದಲ್ಲಿರುವಂಥ ಸರ್ಕಾರ ಅವಳನ್ನು ಕರೆಸುವಂಥ ಪ್ರಯತ್ನ ಮಾಡಿದೆ. ಆದರೆ ಅವಳನ್ನು ಪುನಃ ಡಿಪೋರ್ಟ್ ಮಾಡಲಾಗಿದೆ ಅವರನ್ನು. ಇದು ಕಾಂಗ್ರೆಸ್ನ ಮನಸ್ಥಿತಿಯನ್ನು ತೋರಿಸ್ತದೆ. ಇವತ್ತು ಪಾಕಿಸ್ತಾನ ಜಿಂದಾಬಾದ್ ಹೇಳಿದರು, ಮೊನ್ನೆ ಅಷ್ಟೇ ಅವರು ಪಾಕಿಸ್ತಾನದ ಪರ ಮತ್ತು ಭಾರತ ದೇಶದ ವಿರೋಧ ಇರುವಂಥ ವ್ಯಕ್ತಿಯನ್ನು ದೇಶಕ್ಕೆ, ನಮ್ಮ ರಾಜ್ಯಕ್ಕೆ ಕರೆಸ್ತಾರೆ. ಇದನ್ನು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.
ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್.